ಗೋವಾದಲ್ಲಿ ಕನ್ನಡಿಗರಿಗೆ ಮತ್ತೊಂದು ಮಹಾ ದೋಖ. ಗೋವಾ ಬೆಳೆಸಿದ್ದು ಕನ್ನಡಿಗರು, ಆದರೆ ಕನ್ನಡಿಗರಿಗೆ ಅಲ್ಲಿ ನಿರ್ಬಂಧವನ್ನು ಹಾಕಲಾಗಿದೆ. ಕಡಲ ಕಿನಾರೆಯನ್ನು ಸುಂದರ ರಾಜ್ಯವನ್ನಾಗಿಸಿದಂತಹ ಕನ್ನಡಿಗರಿಗೆ ಗೋವಾದಲ್ಲಿ ಅನ್ಯಾಯ ಆಗ್ತಾ ಇದೆ. ಗೋವಾದಲ್ಲಿ ಕರ್ನಾಟಕದವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕರ್ನಾಟಕದವರು ಕೊಡುವಂತಹ ಎಣ್ಣೆ ಕಾಸು ಬೇಕು, ಆದರೂ ನಿರ್ಬಂಧ. ಗೋವಾದಲ್ಲಿ ಕನ್ನಡಿಗರು ಇನ್ನು ಮುಂದೆ ವಾಹನವನ್ನು ಖರೀದಿಸುವಂತಿಲ್ಲ. ತುಗಲಕ್ ದರ್ಬಾರ್ ಮಾಡ್ತಾ ಇದೆ ಗೋವಾದಲ್ಲಿರುವಂತಹ ಬಿಜೆಪಿ ಸರ್ಕಾರ, ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಸರ್ಕಾರ. ಗೋವಾದಲ್ಲಿ ಕರ್ನಾಟಕದವರಿಗೆ ವಾಹನ ರಿಜಿಸ್ಟ್ರೇಷನ್ ಬ್ಯಾನ್, ಹೊಸ ಕಾನೂನು ರೂಪಿಸಲು ಮುಂದಾಗಿದೆ ಬಿಜೆಪಿಯ ಸರ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೋಡಿದ್ರೆ ಟೀಮ್ ಇಂಡಿಯಾ ಅಂತ ಹೇಳ್ತಾರೆ. ಈ ನೀತಿ ಆಯೋಗದ ಸಭೆ ಆದಂತಹ ಸಂದರ್ಭದಲ್ಲಿ ಅಥವಾ ಮುಖ್ಯಮಂತ್ರಿಗಳ ಸಭೆ ಆದಂತಹ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಅಂತಾರೆ. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಗೋವಾ ರಾಜ್ಯದ್ದು ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಕರ್ನಾಟಕ ಮತ್ತು ಕನ್ನಡ ದ್ವೇಷವನ್ನು ಗೋವಾ ತಲೆಯಲ್ಲಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿಲ್ಲ. ಈಗ ಇದು ಮುಂದುವರೆದ ಭಾಗ ಅಷ್ಟೇ. ಅಲ್ಲಿ ನೆಲೆಸಿರುವಂತಹ ಕನ್ನಡಿಗರನ್ನು ಒಕ್ಕಲೆಬ್ಬಿಸುವಂಥದ್ದು, ಅವರನ್ನು JCBಗಳ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳು ನಡೆದಿದ್ದಾವೆ. ಅಲ್ಲಿ ಹೋಗಿ ಹಲವಾರು ವರ್ಷಗಳಿಂದ ನೆಲೆಸಿರ್ತಕ್ಕಂತಹ ಕನ್ನಡಿಗರನ್ನು ಒಕ್ಕಲೆಬ್ಬಿಸಿ ಅವರಿಗೆ ದಿಕ್ಕು ದೆಸೆ ಇಲ್ದಂಗೆ ಮಾಡಿ ಅದರ ಮುಂದುವರೆದ ಭಾಗ ಇದು ಬಿಜೆಪಿಯ ಸರ್ಕಾರ, ಪ್ರಮೋದ್ ಸಾವಂತ್ ಅವರ ಸರ್ಕಾರ. ಗೋವಾದಲ್ಲಿದ್ದಾರೆ ಹೆಚ್ಚಿನ ಸಂಖ್ಯೆಯ ಕನ್ನಡಿಗರು. ಸರ್ಕಾರದ ರೂಲ್ಸ್ನಿಂದಾಗಿ ಗೋವಾ ಕನ್ನಡಿಗರಿಗೆ ಸಂಕಷ್ಟ. ಗೋವಾದಲ್ಲಿದ್ದರೂ ಕೂಡ ಅಲ್ಲಿ ವಾಹನ ಖರೀದಿಸುವಂತಿಲ್ಲ. ಬೆಂಗಳೂರಿಗೆ ಬರುವ ಗೋವಾದವರು ಇಲ್ಲಿ ವಾಹನವನ್ನು ಖರೀದಿಸಲ್ವಾ? ಯಾರೇ ಬಂದರೂ ಕರ್ನಾಟಕದಲ್ಲಿ ವಾಹನವನ್ನು ಖರೀದಿಸಬಹುದು, ಆದರೆ ಗೋವಾದಲ್ಲಿ ಯಾಕೆ ಈ ರೂಲ್ಸ್? ಗೋವಾ ಭಾರತದಲ್ಲಿಲ್ವಾ ಎನ್ನುವಂಥದ್ದು ಪ್ರಶ್ನೆ. ಕಾರಣ ಟೀಮ್ ಇಂಡಿಯಾ ಅಂತ ಬಂದಂಥ ಸಂದರ್ಭದಲ್ಲಿ ಗೋವಾ ಈಸ್ ಆಲ್ಸೋ ಟೀಮ್ ಮೆಂಬರ್. ಗೋವಾದವರಿಗೆ ಉದ್ಯೋಗ ಉಳಿಸಲು ಕೂಡ ಹೊಸ ಹೋರಾಟ. ಗೋವಾದವರಿಗೆ ಮಾತ್ರ ಉದ್ಯೋಗವಂತೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಅಂದರೆ ಸುಮ್ಮನಿಡ್ತಾರಾ? ವಿವಿಧ ಕ್ಷೇತ್ರಗಳಿಂದ ಕನ್ನಡಿಗರನ್ನು ಅತಂತ್ರಗೊಳಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಕನ್ನಡಿಗರನ್ನು ಗೋವಾದಿಂದ ಹೊರದಬ್ಬುವಂತಹ ಪ್ರಯತ್ನವನ್ನು ಕೂಡ ಗೋವಾ ಸರ್ಕಾರ ಮಾಡ್ತಾ ಇದೆ. ಸೊ ಗೋವಾ ಸರ್ಕಾರದಿಂದ ಕರ್ನಾಟಕ ಮತ್ತು ಕನ್ನಡ ವಿರೋಧಿ ನಿಲುವು. ಯಾವ ರಾಜ್ಯಕ್ಕೂ ವಾಹನ ಖರೀದಿಗೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟ್ರೇಷನನ್ನು ನಿಷೇಧ ಮಾಡಲಿಕ್ಕೆ ಹೇಗೆ ಅಧಿಕಾರ ಇದೆ? ಈಗ ಕೆಲವರೀಗ ಪಾಂಡಿಚೇರಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿಂದ ತರ್ತಾರಪ್ಪ ಗಾಡಿ. ಈ ಕರ್ನಾಟಕಕ್ಕೆ ಬಂದಂಥ ಎಷ್ಟೋ ಜನ ಹೊರ ರಾಜ್ಯದವರು ಇಲ್ಲೇ ಖರೀದಿಸ್ತಾರೆ. ಈಗ ಅಲ್ಲಿ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನೆ ನಷ್ಟ ಆಗೋದು, ಗೋವಾದವ್ರಿಗೇನೆ, ಸರ್ಕಾರಕ್ಕೇನೆ ನಷ್ಟ ಆಗುವಂಥದ್ದು. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ಗೋವಾದಲ್ಲಿರುವಂತಹ ಕನ್ನಡಿಗರು 2-3 ಅಂಶ ಇರುತ್ತೆ. ಒಂದು, ಸುರಕ್ಷತೆಯ ದೃಷ್ಟಿಯಿಂದ. ಫಾರ್ ಎಕ್ಸಾಂಪಲ್, ಗೋವಾದಲ್ಲಿರುವಂತಹ ಕನ್ನಡಿಗರು ಕರ್ನಾಟಕದಲ್ಲಿ ವಾಹನ ಖರೀದಿಸಿ ಕರ್ನಾಟಕದಲ್ಲಿ ವಾಹನವನ್ನು ನೋಂದಣಿ ಮಾಡಿ ನೀವು ಗೋವಾದಲ್ಲಿ ಅದನ್ನು ಓಡಿಸಲೇಬಾರ್ದು ಅಂಥೇಳಿ ನಾಳೆ ರೂಲ್ಸ್ ಏನಾದರೂ ತಂದರೆ ಅದು ಹಿಂಸೆ ಆಗುತ್ತೆ, ಅವರಿಗೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲೇ ವಾಹನವನ್ನು ಖರೀದಿ ಮಾಡಿ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿ ಅಲ್ಲೇ ಬಳಸ್ತಾರೆ ಅವರು. ಸೊ ಗೋವಾ ಸರ್ಕಾರ ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿದೆ ಎನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ದ್ವೇಷ. ಈಗ ಕನ್ನಡಿಗರನ್ನು ಒಕ್ಕಲೆಬ್ಬಿಸುವಂಥ ಹಲವಾರು ಕೃತ್ಯಗಳನ್ನು ಈ ಹಿಂದೆ ಗೋವಾ ಮಾಡಿತ್ತು. ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ ಅಲ್ಲಿ. ಕನ್ನಡಿಗರು ಹೇಗೆ ಗೋವಾ ಸರ್ಕಾರದ ದಬ್ಬಾಳಿಕೆಗೆ, ದೌರ್ಜನ್ಯಕ್ಕೆ ಹೇಗೆ ತುತ್ತಾಗಿದ್ದಾರೆ ಅಂಥೇಳಿ. ಒಂದು ವೇಳೆ ಇಂಥದ್ದೊಂದು ರೂಲ್ಸನ್ನು ತಂದರೆ ಬಹುಶಃ ಇದು ಸ್ಟ್ಯಾಂಡ್ ಆಗುವಂಥದ್ದು ಕಷ್ಟ. ಸಾಂವಿಧಾನಿಕ ನ್ಯಾಯಾಲಯಗಳಲ್ಲಿ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ, ಈಗ ಗೋವಾ ಬಾಂಬೆ ಹೈಕೋರ್ಟ್ನ ವ್ಯಾಪ್ತಿಗೆ ಬರುವಂಥದ್ದು, ಅಥವಾ ಸುಪ್ರೀಂ ಕೋರ್ಟಿಗೆ ಏನಾದರೂ ಅರ್ಜಿಯನ್ನು ಹಾಕ್ಕೊಂಡ್ರೆ ಗೋವಾದ ಈ ರೂಲ್ಸ್ ಇನ್ ಕೇಸ್ ಬಂದರೂ ಕೂಡ ಸಸ್ಟೇನ್ ಆಗಲ್ಲ, ಸ್ಟ್ಯಾಂಡ್ ಆಗಲ್ಲ, ಕ್ವಾಶ್ ಮಾಡ್ತಾರೆ. ಕಾರಣ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರಾಜ್ಯ ಕೂಡ ತನ್ನ ರಾಜ್ಯದಲ್ಲಿರುವಂತಹ ನಿವಾಸಿ
ವಾಹನ ಖರೀದಿ ಮಾಡಿ ತನ್ನ ರಾಜ್ಯದಲ್ಲಿ ನೋಂದಣಿ ಮಾಡದಂತೆ ನಿಷೇಧವನ್ನು ಹೇರಕ್ಕಾಗಲ್ಲ. ವಿಚಿತ್ರ. ಆದಾಯ ಹೋಗುವಂಥದ್ದು ಅವರಿಗೇನೆ. ಈಗ ಕನ್ನಡಿಗರು, ಗೋವಾದಲ್ಲಿರುವಂತಹ ಕನ್ನಡಿಗರು ಗೋವಾ ರಾಜ್ಯದಲ್ಲಿ ವಾಹನವನ್ನು ಖರೀದಿ ಮಾಡಿದ್ರೆ ಅವರಿಗೇನೆ ಲಾಭ, ಗೋವಾ ಸರ್ಕಾರಕ್ಕೇನೆ ತೆರಿಗೆ ಹೋಗುವಂಥದ್ದು. ಆದರೆ ಏನಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಗೋವಾ ಕನ್ನಡಿಗರು ಕರ್ನಾಟಕಕ್ಕೆ ಬಂದು ವಾಹನ ಖರೀದಿ ಮಾಡಿ ಅಲ್ಲಿ ಗಾಡಿ ಓಡಿಸಿದ್ರೆ ಆಮೇಲೆ ಟಾರ್ಗೆಟ್ ಮಾಡ್ತಾರೆ. ನೀವು ಇಲ್ಲಿಯವರಲ್ವಾ, ಇಲ್ಲಿಯವರಲ್ಲ, ನೀವು ಕರ್ನಾಟಕದವರು. ಆಮೇಲೆ ಎರಡನೇದು, ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ತರಲಿಕ್ಕೆ ಹೊರಟಿದ್ದಾರೆ ಅಂಥೇಳಿ ಮಾಹಿತಿ ಇದೆ. ಬೇರೆ ರಾಜ್ಯ ಕರ್ನಾಟಕದವರಿಗೆ ಉದ್ಯೋಗವನ್ನು ಕೊಡಬಾರ್ದು ಅಂಥೇಳಿ. ಈಗ ಕರ್ನಾಟಕದಲ್ಲಿ ಅಂಥದ್ದೊಂದು ನಿಲುವು ಬಂತು. ಅಂದರೆ ನಾವೇನು ಸಂಪೂರ್ಣ ಉದ್ಯೋಗ ಅಂತ ಹೇಳಲಿಲ್ಲ. ಕೆಲವು ಕ್ಯಾಟಗರಿ ಆಫ್ ಏನು ಕೆಲಸ ಏನಿದೆ ಅದರಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಒಂದು ನಿಲುವು ಬಂತು ಕಳೆದ ವರ್ಷ ಕಾರ್ಮಿಕ ಇಲಾಖೆಯಿಂದ. ಈ IT-BT ಸೆಕ್ಟರ್ ಒಳಗೊಂಡಂತೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡುವ ಸಲುವಾಗಿ ಒಂದಿಷ್ಟು ಶೇಕಡಾವಾರು ಪ್ರಮಾಣದಷ್ಟು ಬೇಕು ಅಂಥೇಳಿ. ಏನು ನ್ಯಾಷನಲ್ ಮೀಡಿಯಾ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಾ ಬೊಬ್ಬೆ ಹೊಡೆದ್ರು ಕೂತ್ಕೊಂಡು. ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಳ್ತಿದೆ ಕರ್ನಾಟಕ, ಹಾಗೆ ಹೀಗೆ ಅಂಥೇಳಿ ಕೂತ್ಕೊಂಡು ಇಂಗ್ಲೀಷ್ ಹಿಂದಿ ಚಾನಲ್ನಲ್ಲಿ ಆ್ಯಂಕರ್ಗಳೇನು ಬೊಬ್ಬೆ ಹೊಡೆದಿದ್ದು, ಅಲ್ಲಿಯ ರಿಪೋರ್ಟರ್ಗಳು ಬೊಬ್ಬೆ ಹೊಡೆದಿದ್ದು ಕರ್ನಾಟಕದ ವಿರುದ್ಧ. ಮಾತಾಡಲಿ ಇವಾಗ ನೋಡೋಣ. BJP ಸರ್ಕಾರದ ಈ ಕ್ರಮದ ವಿರುದ್ಧ ಮಾತಾಡಲಿ ನೋಡೋಣ. ಒಂದು ಮಾಡಲಿ ಅವರು, ಗೋವಾದವರು ಇಂಥದ್ದೊಂದು ರೂಲ್ಸ್ ತರಲಿ, ಅವಾಗ ನಮಗೂ ತರಕ್ಕೆ ಬರುತ್ತೆ, ನಾವು ರೂಲ್ಸ್ ತರ್ಬೋದು. ಏನು ಕರ್ನಾಟಕದಲ್ಲಿ ಈ ಗೋವಾದಲ್ಲಿ ಮಾತ್ರ ಕನ್ನಡಿಗರಿದ್ದಾರೆ? ಈಗ ಕನ್ನಡಿಗರು ಕರ್ನಾಟಕದಲ್ಲಿ ಗೋವಾದವರು ಇಲ್ವೇ ಯಾರು? ಸೊ ಏಟಿಗೆ ಎದುರೇಟ್ ಕೊಡೋಕ್ಕೆ ಪ್ರತಿಯೊಂದು ರಾಜ್ಯಕ್ಕೂ ಬರುತ್ತೆ. ಬಟ್ ವಿಚಿತ್ರ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ಸಲ ಈ ನೀತಿ ಆಯೋಗದ ಸಭೆಯ ಸಂದರ್ಭದಲ್ಲಿ ಒಂದು PIBಯಿಂದ ಒಂದು ಪ್ರೆಸ್ ರಿಲೀಸ್ ಬರುತ್ತೆ. ಟೀಮ್ ಇಂಡಿಯಾ ಅಂತ ಹೇಳಿದ್ರು ನರೇಂದ್ರ ಮೋದಿ. ದೇಶದ ಅಭಿವೃದ್ಧಿಗೆ ಎಲ್ಲ ರಾಜ್ಯಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಎಲ್ಲ ರಾಜ್ಯಗಳನ್ನು ಟೀಮ್ ಇಂಡಿಯಾಕ್ಕೆ ಹೋಲಿಸಿದ್ರು ಅಂಥೇಳಿ. ಟೀಮ್ ಇಂಡಿಯಾದಲ್ಲಿ ಗೋವಾ ಮೆಂಬರ್ ಅಲ್ವಾ? ಹಂಗಾದ್ರೆ ಟೀಮ್ ಇಂಡಿಯಾದವರು ಹೊಡೆದಾಡ್ಕೊಳ್ಬೋದಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.